ನಗ್ನಗ್ತಾ ಬಾ. ಯಾಕೆ? ಸಾಕಾ? ಅಬ್ಬಾ, ಇದಕ್ಕಿಂತ ನಿನ್ ಮುಖ ಊದಿಸ್ಕೊಂಡಿದ್ರೆ ಚೆನ್ನಾಗಿರೋದು. ನಾನು ಹೇಗಾದ್ರೂ ಇರ್ತೀನಿ, ನಿಮಗೆ ಯಾಕೆ? ನಾನೇ ನಿಮ್ ಜೊತೆ ಬರ್ತೀನಿ ಅನ್ನ ನೀವೇ ತಾನೇ ಕರ್ಕೊಂಡ್ ಬಂದಿದ್ದು. ಅಬ್ಬಾ, ಕಾಯ್ತಾ ಇರ್ತೀಯ. ಬಿಸಿ ಮುಟ್ಟಿದ ತಕ್ಷಣನೇ ಚಟಪಟ ಚಟಪಟ ಅಂತ ಆಡ್ತೀಯ. ನನಗೂ ಆಫೀಸಿಗೆ ಬರಕ್ ಇಷ್ಟ ಇಲ್ಲ. ಅತ್ತೆ ಫೋರ್ಸ್ ಮಾಡಿದ್ದಕ್ಕೆ ಬಂದಿದ್ದು. ನೋಡು, ಈಗ ನೀನು ತಕ್ಷಣಕ್ಕೆ ಸಿಗೋ ಲಾಭದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಕೂತಿರ್ತೀಯ ಮಂತ್ರ. ನಾನು ಮುಂದಾಲೋಚನೆ ಮಾಡ್ತಾ ಇದ್ದೀನಿ. ಮುಂದೆ ಯಾವ್ಯಾವ ರೀತಿ ಲಾಭ ಬರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಲ್ಲ, ಅರ್ಚನಾ ಅವ್ರು ನಿಂಗೆಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರಲ್ವಾ? ಮತ್ತಿನ್ನೇನ್ ಸಮಸ್ಯೆ ನಿನ್ಗೆ? ನೋಡಿ, ಅರ್ಚನಾ ಏನ್ ದೊಡ್ಡ ಮ್ಯಾಟರ್ ಅಲ್ಲ ನನ್ಗೆ. ನಿಮ್ಮ ಅತ್ತಿಗೆನೇ ನನ್ನ ಟಾರ್ಗೆಟ್ ಮಾಡ್ತಾ ಇರೋದು. ನನಗದಿಷ್ಟ ಆಗ್ತಿಲ್ಲ. ನಾನ್ ನೋಡ್ಕೋತಾ ಇದ್ದ ಅಕೌಂಟ್ನೆಲ್ಲ ಕಿತ್ಕೊಂಡ್ರು. ಅರ್ಚನೆಗೆ ಸೆಪರೇಟ್ ಕ್ಯಾಬಿನ್ ಮಾಡಿಸಿದ್ದಾರೆ, ನನಗೆ ಟೇಬಲ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನೇನಾದ್ರೂ ಕೇಳಿದ್ನಾ? ಅಕೌಂಟ್ಸ್ ತಾನೇ, ಅವ್ರು ನೋಡ್ಕೊಳ್ತಾರೆ ಅಂದ್ರೆ ನೋಡ್ಕೊಳ್ಳಿ ಬಿಡು. ನಿಂಗ್ ತಲೆನೋವು ಹೋಯ್ತು ಅಂತ ಆರಾಮಾಗಿರು. ಮಂತ್ರ, ನಿಂಗೂ ವರ್ಕ್ ಪ್ರೆಷರ್ ಕಮ್ಮಿ ಆಗುತ್ತಲ್ವಾ? ನಿನ್ ಒಳ್ಳೇದಕ್ಕೆ ಹೇಳಿರೋದು ಅಂತ ಅನ್ಕೋ. ವರ್ಕ್ ಪ್ರೆಷರ್ ಬಗ್ಗೆ ನಾನು ಯೋಚನೆ ಮಾಡ್ತಿಲ್ಲ. ಅವರು ನನಗೆ ಅವಮಾನ ಮಾಡಿದ್ರು. ನೀನು ಅರ್ಚನಾ ಅವ್ರ ಜೊತೆ ಇದ್ದು ಎಲ್ಲ ನೋಡ್ಕೊ ಅಂತ ಹೇಳಿದಾರಲ್ವಾ? ನೀನು ಅವ್ರ ಜೊತೆ ಸೇರ್ಕೊಂಡು ಆರಾಮ ಕೆಲಸ ಮಾಡ್ಬೋದಲ್ವಾ? ನೋಡು ಮಂತ್ರ, ನೀನ್ ಅನ್ಕೊಳ್ತಿರೋ ತರ ಅರ್ಚನಾ ನೆಗೆಟಿವ್ ಮೈಂಡ್ ಸೆಟ್ ಇರುವಂತ ಹುಡುಗಿ ಅಲ್ಲ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅವ್ರನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡಿದ್ಮೇಲೆ ನನ್ಗೆ ಅವ್ರ ಮೇಲೆ ಒಳ್ಳೆ ಅಭಿಪ್ರಾಯ ಬಂತು. ಓ, ಅರ್ಚನಾ ತುಂಬಾ ಪಾಸಿಟಿವ್ ವ್ಯಕ್ತಿ ಮಂತ್ರ. ಅವ್ರ ಹತ್ರ ಪಾಸಿಟಿವ್ ವೈಬ್ಸ್ ಇದೆ. ನನಗನ್ನಿಸ್ತಾ ಇದೆ, ನಾವು ಸುಮ್ಮನೆ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ನಿಜವಾಗ್ಲೂ ಈ ಪ್ರಾಜೆಕ್ಟ್ ಅಲ್ಲಿ ನಮ್ಗೆ ಒಳ್ಳೆ ಸಕ್ಸಸ್ ಸಿಗುತ್ತೆ. ನೋಡೀಗ ನೀನು ಅತ್ಗೆ ವಿಚಾರನೆಲ್ಲ ದೊಡ್ಡದ್ ಮಾಡ್ಬೇಡ. ಈ ಪ್ರಾಜೆಕ್ಟ್ ಮುಗಿಯೋವರೆಗೂ ಅಷ್ಟೇ. ಈ ಪ್ರಾಜೆಕ್ಟ್ ನ ನಾವು ಚೆನ್ನಾಗಿ ಮಾಡಿ ಮುಗಿಸ್ಬಿಟ್ರೆ ಎಂತೆಂತ ಆಫರ್ ಬರುತ್ತೆ ನಿನಗೆ ಗೊತ್ತಾ? ನೀನೇ ಆಸೆ ಪಟ್ಟಿರೋ ತರ ಇನ್ನ ಒಂದು ದೊಡ್ಡ ಕಂಪ್ನಿನೇ ಶುರು ಮಾಡ್ಬೋದು. ಆ ಹೊಸ ಕಂಪ್ನಿನ ಪೂರ್ತಿಯಾಗಿ ನಿನ್ನ ಹೆಸರಿಗೆ ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಮಂತ್ರ. ನೀವ್ ಹೇಳ್ತಾ ಇರೋದ್ ನಿಜಾನಾ? ಎಸ್, ಹೌದು. ಆ ಕಂಪ್ನಿಗೆ ನೀನ್ ಪ್ರೊಪ್ರೇಟರ್ ಅಲ್ಲ, ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ನೀನು ಒಬ್ಳೇ ಇರ್ತೀಯ. ಅದಕ್ಕೆ ಈ ಪ್ರಾಜೆಕ್ಟ್ ಜಸ್ಟ್ ಬೇಸ್ಮೆಂಟ್ ಅಷ್ಟೇ. ನೋಡು, ಈಗ ನಮ್ಮಿಬ್ಬರಿಗೆ ಈ ಪ್ರಾಜೆಕ್ಟ್ ನ ಚೆನ್ನಾಗಿ ನೋಡ್ಕೊಂಡಿರೋದೊಂದೇ ನಮ್ಗೆ ಉಳಿದಿರೋ ದಾರಿ. ಮಂತ್ರ, ನೀನೇ ಸ್ವಲ್ಪ ಯೋಚನೆ ಮಾಡು. ವೀರಣ್ಣ ಅವ್ರಿಗೆ ಅಷ್ಟು ದೊಡ್ಡ ಅಮೌಂಟ್ ನ ಕೊಡಕ್ ಆಗಲ್ಲ ಅನ್ನೋ ಕಾರಣಕ್ಕೆ ತಾನೆ ನಾವ್ ಈ ತರ ಒಂದು ಡಿಸಿಷನ್ಗೆ ಬಂದಿರೋದು. ಇಲ್ಲಿ ನೋಡು, ಈ ಸುಮನ ಪ್ರಾಜೆಕ್ಟು ಸಕ್ಸಸ್ ಆಗ್ಬೇಕಷ್ಟೇ. ಇನ್ನೊಂದು ವರ್ಷದಲ್ಲೆಲ್ಲ ಸರಿ ಹೋಗ್ಬಿಡುತ್ತೆ ಮಂತ್ರ. ಇದೆಲ್ಲ ಜಸ್ಟ್ ಟೆಂಪರರಿ ಅಷ್ಟೇ, ಅರ್ಥ ಮಾಡ್ಕೋ ಪ್ಲೀಸ್. ನಾನೊಂದು ಫೋನ್ ಮಾಡಿ ಬರ್ತೀನಿ, ನೀನು ಕುತ್ಕೋ. ನೋಡ್ದಾ, 100 ವರ್ಷ ಆಯ್ಸು ಅವ್ರಿಗೆ. ವೀರಣ್ಣ ಅವರೇ ಫೋನ್ ಮಾಡ್ತಿದ್ದಾರೆ. ಹಲೋ ಸರ್. ಸುಶಾಂತ್ ಅವರೇ, ಏನಿಲ್ಲ, ನೀವು ನಮ್ಮ ಅಚ್ಚುಗೆ ಅಂತ ನೋಡಿದಿರಲ್ಲ ಒಂದು ಸಂಬಂಧ. ಆ ಹುಡುಗ ಇಲ್ಲಿ ಔಟರ್ ರಿಂಗ್ ರೋಡಲ್ಲಿ ಒಂದು ಬಿಲ್ಡಿಂಗ್ ನ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾನೆ. ಅಲ್ಲಿ ಬಂದು ವಿಚಾರಿಸ್ದೆ. ಅದು ಬಿಟ್ರೆ ಹುಡುಗ ಬೇರೆ ಏನೇನ್ ಮಾಡ್ತಾ ಇದ್ದಾನೆ ಏನು ಅಂತ ಪೂರ್ತಿ ಪ್ರಾಜೆಕ್ಟ್ ಡೀಟೇಲ್ಸ್ ತಾನೆ ಕೊಡಕ್ ಸಾಧ್ಯನಾ? ಯಾಕೆಂದ್ರೆ ನಾನು ಅವನ ಬಗ್ಗೆ ವಿಚಾರಿಸ್ಬೇಕು, ಅದಕ್ಕೋಸ್ಕರ. ಸರ್, 3 ವರ್ಷದಿಂದ ಅವನು ಸ್ವಂತವಾಗಿ ಬಿಲ್ಡಿಂಗ್ ಗಳನ್ನ ಕಟ್ಸೋಕ್ ಶುರು ಮಾಡಿದ್ದಾನೆ ಸರ್. ಇದಕ್ಕೂ ಮುಂಚೆ ಚಿಕ್ಕ ಪುಟ್ಟದ ಒಂದೆರಡು ಪ್ರಾಜೆಕ್ಟ್ ಮಾಡಿದ್ದಾನೆ. ಸರಿ. ಅದು ಅಲ್ಲದೆ ನಮ್ಮ ಫೀಲ್ಡ್ ಅಲ್ಲಿ ತುಂಬಾ ಒಳ್ಳೆ ಹೆಸರು ಮಾಡಿದ್ದಾನೆ ಸರ್. ಈಗ ನನಗೆ ಗೊತ್ತಿರೋ ಪ್ರಕಾರ 4-5 ಪ್ರಾಜೆಕ್ಟ್ ಒಪ್ಕೊಂಡಿದ್ದಾನೆ ಅವನು. ಸರಿ ಸರಿ, ಅವ್ರ ಬಗ್ಗೆ ನಿಮಗೆ ಗೊತ್ತಿರೋ ಎಲ್ಲಾ ಡೀಟೇಲ್ಸ್ನು ಕಳಿಸ್ಕೊಡಿ. ನಾನೊಂದ್ಸಲ ವಿಚಾರಿಸ್ತೀನಿ, ನನ್ನ ಮನ್ಸಿಗೂ ನೆಮ್ಮದಿ ಆಗೋದು ಬೇಡವಾ? ಖಂಡಿತ ಸರ್, ಕಳಿಸ್ಕೊಡ್ತೀನಿ. ನೀವು ಆರಾಮಾಗಿ ವಿಚಾರಿಸಿ. ಆಮೇಲೆ ಸುಶಾಂತ್ ಅವರ ಇನ್ನೊಂದು ಮುಖ್ಯವಾದ ವಿಷಯ, ಸದ್ಯಕ್ಕೆ ಆ ಹುಡುಗನ ಹತ್ರ ಅರ್ಚನನ್ ಬಗ್ಗೆ ಆಗ್ಲಿ ನಮ್ಮ ಕುಟುಂಬದ ಬಗ್ಗೆ ಆಗ್ಲಿ ಏನು ಹೇಳಕ್ ಹೋಗ್ಬೇಡಿ. ಇಲ್ಲ ಸರ್, ಹೇಳಲ್ಲ. ಸರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ಆಯ್ತು ಸರ್, ಬಾಯ್. ಏನ್ರಿ ಇದು ಹೊಸ ವಿಷಯ? ನಾನವತ್ ರಾತ್ರಿನೇ ಹೇಳಿದ್ನಲ್ಲ ಮಂತ್ರ. ವೀರಣ್ಣ ಅವರು ಅವ್ರ ತಂಗಿಗೆ ಯಾವ್ದಾದ್ರು ಒಳ್ಳೆ ಗಂಡಿದ್ರೆ ಹೇಳಿ ಅಂತ ಹೇಳಿದ್ರು ಅಂತ ಹೇಳಿದ್ನಲ್ಲ. ಹೇಳಿದ್ರಿ? ಅದೇ ವಿಚಾರನೆ ಇಷ್ಟೊತ್ತರೆಗೂ ಮಾತಾಡಿದ್ದು. ಯಾರ ಹುಡ್ಗ? ಸುಮಂತ್ ಅಂತ. ಮೋಸ್ಟ್ಲಿ ನೀನೊಂದ್ಸಲ ಅವನ್ನ ನಿಂಗೆ ಭೇಟಿ ಮಾಡಿಸಿದ್ದೆ ಅನ್ಸುತ್ತೆ. ನಂಗ್ ನೆನ್ಪಿಲ್ಲ, ಮುಖ ನೋಡಿದ್ರೆ ನೆನ್ಪಾಗ್ಬೋದು. ಅವತ್ತು ಮೀಟಿಂಗು
ಎಮರ್ಜೆನ್ಸಿ ಇತ್ತಲ್ಲ, ಅವಸರದಲ್ಲಿ ನಿನಗೆ ಸುಮಂತ್ನ ಪರಿಚಯ ಮಾಡ್ಸಕ್ ಆಗ್ಲಿಲ್ಲ. ಫೋಟೋ ಏನಾದ್ರು ಇದೆಯಾ? ಇಲ್ಲ ಬಿಡು, ಒಂದ್ಸಲಿ ಡೈರೆಕ್ಟ್ ಆಗಿ ಮೀಟ್ ಮಾಡಿಸ್ತೀನಿ. ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತೀಯಾ? ಏನೋ ಕ್ಯೂರಿಯಾಸಿಟಿ ಇತ್ತು, ಅದಕ್ಕೆ ಕೇಳ್ದೆ. ಯಾರಿದ್ರೆ ನನಗೇನು, ನನಗೆ ಅಂತ ನೀವಿದಿರಲ್ಲ, ಅಷ್ಟು ಸಾಕು. ಆಹಾ, ಇದಕ್ಕೆ ಹೇಳಿದ್ದು ನಿನ್ ಮುಖದಲ್ಲಿ ನಗು ಇರಬೇಕು ಅಂತ. ನೋಡು ಎಷ್ಟು ಮುದ್ದಾಗಿ ಕಾಣ್ತೀಯಾ. ಸಾಕು ಹೋಗ್ಲಿದ್ದು. ರೋಡ್ ನೋಡ್ಕೊಂಡು ಗಾಡಿ ಓಡಿಸಿ. ನೀನ್ ನಗ್ತಾ ಇದ್ರೆ ನನಗೂ ಪಾಸಿಟಿವ್ ವೈಬ್ಸ್ ಬಿಡುತ್ತೆ ಮಂತ್ರ. ಎಲ್ಲೋದ್ರು? ಬಾಗ್ಲಾಕೈತಲ್ಲ, ಬರ್ಲಿ, ನಾನಿಲ್ಲೇ ಕಾಯ್ತೀನಿ. ಅಯ್ಯೋ, ಒಬ್ನೇ ಕೂತಿದ್ದಾನೆ. ರಾಘವ್, ಯಾವಾಗ ಬಂದೆ ನೀನು? ನಾನು ಆಗ್ಲೇ ಬಂದೆ. ಬಾಗ್ಲಿಗ್ ಬೀಗ ಹಾಕಿತ್ತಲ್ಲ, ಅದಕ್ಕೆ ಇಲ್ಲಿ ಕೂತೆ. ನೀವಿಬ್ರು ಎಲ್ಲೋಗಿದ್ರಿ? ನಮಗೆ ಕೆಲಸ ಆಯ್ತು ಕಣಪ್ಪ, ಅದಕ್ಕೆ ಹೊರಗಡೆ ಹೋಗಿದ್ವಿ. ಬಾಗಿಲು ತೆಗಿತೀನಿರಪ್ಪ. ಒಳಗಡೆ ಬಾ. ಬಾ, ಬಾ. ಕರ್ಕೊಂಬಸುಮ. ಪಾಪ ಒಬ್ನೇ ಬಂದ್ ಕೂತಿದ್ದಾನೆ. ರಾಘವ್ ಅವರೇ, ಕೂತ್ಕೊಳ್ಳಿ. ಅಲ್ಲ, ನೇರವಾಗಿ ಸ್ಕೂಲಿಂದ ಇಲ್ಲಿಗೆ ಬಂದ್ಬಿಟ್ರ ನೀವು? ಹೌದು ಮಾಮ. ನಿನ್ಗೆ ಕುಡಿಯಕ್ಕೇನಾದ್ರೂ ತರ್ಲಾ? ಹಾರ್ಲಿಕ್ಸ್ ತರ್ಲಾ? ನನಗೇನು ಬೇಡ. ಅಲ್ಲ ರೀ, ಸ್ಕೂಲಿಂದ ನೇರವಾಗಿ ನಿಮ್ಮ ಮನೆಗೆ ತಾನೇ ಹೋಗ್ಬೇಕು ನೀವು. ಮನೆಗೆ ಹೋದ್ರೆ ನಮ್ಮಪ್ಪ ಇರೋದೇ ಇಲ್ಲ ಮಿಸ್ ಮಾಮ. ನಾನ್ ನಿದ್ದೆ ಮಾಡಿದ್ಮೇಲೆ ಬರ್ತಾರೆ. ರಾಘವ್, ನಿಮ್ ಮನೇಲಿ ಅಜ್ಜಿ ಇದ್ದಾರೆ, ದೊಡ್ಡಪ್ಪ ಇದ್ದಾರೆ, ದೊಡ್ಡಮ್ಮ ಇದ್ದಾರೆ, ಆಮೇಲೆ ನಿಮ್ಮ ಹೊಸ ಅಮ್ಮ ಮಂತ್ರ ಎಲ್ಲ ಇದಾರಲ್ಲಪ್ಪ. ಆದ್ರೆ ಮನೇಲಿ ಅಮ್ಮ ಇಲ್ವಲ್ಲ ಮಿಸ್ ಮಾಮ. ರೀ, ಆ ಮನೇಲಿ ಈ ಮಗುನ ಯಾರೂ ಸರಿಯಾಗಿ ಗಮನಿಸ್ತಿಲ್ಲ ಅನ್ಸತ್ತೆ. ಅವನ್ ಮಾತಾಡೋದ್ ನೋಡಿದ್ರೆ ಅವನ್ ನೋವೇನು ಅಂತ ಗೊತ್ತಾಗತ್ತೆ. ಅದಕ್ಕೆ ಅವಾಗವಾಗ ಇಲ್ಲಿಗೆ ಬರ್ತಾನೆ ಅನ್ಸತ್ತೆ. ಹೌದು ಸುಮಾ. ರಾಘವ್, ನಿನ್ನ ಕರ್ಕೊಂಡೋಗಿ ಮನೆಗೆ ಬಿಟ್ಟು ಬರ್ಲಾ? ನಾನ್ ಯಾಕ್ ಮಾಮ ಅಲ್ಲಿ ಹೋಗ್ಬೇಕು? ಅಮ್ಮ ಇಲ್ಲೇ ಬರ್ತಾರಲ್ಲ. ಅಮ್ಮ ಬರೋದ್ ಲೇಟ್ ಆಗತ್ತಪ್ಪ. ಯಾಕೆ ಎಲ್ಲಿಗೆ ಹೋಗಿದ್ದಾರೆ? ಎಲ್ಲೋಗಿದ್ದಾರೆ ಅಂದ್ರೆ ಅಮ್ಮ ಊರಿಗೆ ಹೋಗಿದ್ದಾಳೆ.